ದೇವರಿಗೆ ಸ್ತೋತ್ರ. 1 ಕೊರಿಂಥ 6ನೇ ಅಧ್ಯಾಯ ವಚನ 12. ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಅಂದ್ರೆ ಭಕ್ತನಾಗಿರ್ತಕ್ಕಂಥ ಪೌಲನು ಆತನ ಈ ರೀತಿಯಾಗಿ ಹೇಳ್ತಾನೆ, ನನಗೆ ಎಲ್ಲ ಕಾರ್ಯ ಮಾಡ್ಲಿಕ್ಕೆ ಏನಿದೆ, ನನಗೆ ಸ್ವಾತಂತ್ರ್ಯ ಇದೆ. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಎಲ್ಲವನ್ನು ಮಾಡ್ಲಿಕ್ಕೆ ದೇವರು ಏನ್ ಮಾಡಿದ, ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆದ್ರೆ ನಾನು ಯಾವುದಕ್ಕೂ ಏನಾಗೋದಿಲ್ಲ ಅಂತಂದ್ರೆ ಒಳಗಾಗೋದಿಲ್ಲ ಅಂತ ಹೇಳ್ತಾನೆ. ಮಾತ್ರವಲ್ಲ, ಎಲ್ಲವೂ ಸಹ ಅದು ಉತ್ತಮವಲ್ಲ ಎಂಬುದಾಗಿ. ಅಂದ್ರೆ ನನಗೆ ಎಲ್ಲವನ್ನ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದ್ರೆ ನಾನು ಸ್ವೇಚ್ಛಾಚಾರಿ ಆಗಲಾರೆ, ಸ್ವೇಚ್ಛಾಚಾರಿಯಾಗಿ ಜೀವಿಸಲಾರೆ ಎಂಬುದಾಗಿ ಪೌಲ್ ಹೇಳ್ತಕ್ಕಂಥ ಮಾತು ಪ್ರೇರೆ. ಅಂದ್ರೆ ನಮಗೆ ದೇವರ ಜೀವಿತದಲ್ಲಿ ಏನ್ ಮಾಡಿದಾನೆ, ಎಲ್ಲರಿಗೂ ಸಹ, ಪ್ರತಿಯೊಬ್ಬರಿಗೂ, ಪೌಲನಿಗೆ ಮಾತ್ರವಲ್ಲ, ಇವತ್ತು ನನಗೂ ನಿಮಗೂ ಎಲ್ಲರಿಗೂ ಏನ್ ಮಾಡಿದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ದೇವರು. ಆದರೆ ನಮ್ಮ ಸ್ವಾತಂತ್ರ್ಯವನ್ನ ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ದೇವರ ಮಹಿಮೆಗಾಗಿ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದೆ. ಇವತ್ತು ಮನುಷ್ಯ ಸ್ವತಂತ್ರ ಇದೆ ಎಂದಾಗ ಏನ್ ಮಾಡಿದಾನೆ ಅಂತಂದ್ರೆ, ಅನೇಕ ಚಟಗಳಿಗೆ ಗುಲಾಮನಾಗಿದ್ದಾನೆ, ಚಟಗಳಿಗೆ ಒಳಗಾಗಿದ್ದಾನೆ. ಮನುಷ್ಯ ತಾನು ಚಟಗಳಿಗೊಳಗಾಗಿ ಚಟ್ಟಕ್ಕೆ ಸಿದ್ಧನಾಗುತ್ತಿದ್ದಾನೆ. ಚಟ್ಟ ಅಂದ್ರೆ ಹೊತ್ಕೊಂಡು ಹೋಗ್ತಕ್ಕಂಥದ್ದು. ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿ ಹೊತ್ಕೊಂಡು ಹೋಗ್ತಾರಲ್ಲ ಉಸಿರು ನಿಂತ ಮೇಲೆ, ಹಾಗೆ ಮನುಷ್ಯನ ಚಟ ಅವನನ್ನ ಚಟ್ಟಕ್ಕೆ ಏರಿಸಿ ಅದು ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ ಪ್ರೇರ. ಅಂದ್ರೆ ಎಲ್ಲವನ್ನ ಮಾಡ್ಲಿಕ್ಕೆ ನಮಗೆ ಸ್ವತಂತ್ರ ಇದೆ ಅಂತ ಹೇಳಿ ನಾವು ಚಟಗಳಿಗೆ ಗುಲಾಮರಾದ್ರೆ ಆ ಚಟ ನಮ್ಮನ್ನ ಚಟಕ್ಕೆ ಏರಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಚಟಗಳಿಂದ ದೂರ ಇರಬೇಕು. ಚಟಗಳಂದ್ರೆ ಏನು? ಅಭ್ಯಾಸ. ಅದರಲ್ಲಿ 2 ವಿಧವಾದ ಚಟಗಳಿದೆ, ಒಳ್ಳೆ ಚಟ, ಕೆಟ್ಟ ಚಟ. ಒಳ್ಳೆ ಅಭ್ಯಾಸ, ಕೆಟ್ಟ ಅಭ್ಯಾಸ. ಆದ್ರೆ ಕೆಟ್ಟ ಚಟ ನಮಗೆ ಏನ್ ಮಾಡ್ತದೆ ಎಂದು ನೋಡುವಾಗ ನಮ್ಮನ್ನ ಬಂಧನಕ್ಕೆ ನಡೆಸ್ತದೆ. ಅಂದರೆ ನಾವು ಒಂದು ಯಾವುದೇ ಕೆಟ್ಟ ಚಟವನ್ನು ಮಾಡುವಾಗ ನಾವು ಬಂಧನಕ್ಕೆ ಒಳಗಾಗ್ತೇವೆ. ಯಾವುದು? ಉದಾಹರಣೆಗೆ ನಾವು ಮದ್ಯಪಾನ ಧೂಮಪಾನ ಮಾಡೋದಾದ್ರೆ ನಾವು ಅದಕ್ಕೆ ಆ ಒಂದು ಮದ್ಯಪಾನ ಮತ್ತು ಧೂಮಪಾನ ಎಂಬ ಬಂಧನಕ್ಕೆ ನಾವು ಒಳಗಾಗ್ತೇವೆ. ಪ್ರತಿನಿತ್ಯ ನಮಗೆ ಕುಡಿಬೇಕು, ಪ್ರತಿನಿತ್ಯ ನಮಗೆ ಸ್ಮೋಕ್ ಮಾಡ್ಬೇಕೆಂಬತಕ್ಕಂಥದ್ದು ಉಂಟಾಗ್ತದೆ. ಅದು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಹೀಗೆ ಚಟ ನಮ್ಮನ್ನ ಬಂಧನಕ್ಕೆ ನಡೆಸ್ತದೆ. ಮಾತ್ರವಲ್ಲ, ಈ ಚಟ ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಅಭಿವೃದ್ಧಿಗೆ ತಡೆಯಾಗಿದೆ. ನಮ್ಮ ಕೆಟ್ಟ ಚಟಗಳು ನಾವು ಮೇಲೆ ಬೆಳಿಲಿಕ್ಕೆ ಅದು ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ತಡೆಯಾಗಿದೆ ಪ್ರೇಯರೆ. ಅದರಿಂದ ಚಟ ನಮ್ಮ ಅಭಿವೃದ್ಧಿ ಅನ್ನೋದು ನಿಲ್ಲಿಸ್ತಕ್ಕಂಥದ್ದು, ಚಟ ನಮ್ಮ ಆಶೀರ್ವಾದಗಳಿಗೆ ಅದು ತಡೆಯಾಗಿರ್ತಕ್ಕಂಥದ್ದು, ಚಟ ನಮ್ಮನ್ನ ಎಲ್ಲಾ ವಿಧವಾದ ನಷ್ಟಗಳಿಗೆ ನಡೆಸ್ತದೆ. ಕೆಟ್ಟ ಚಟಗಳು ನಮ್ಮನ್ನ ಎಲ್ಲಾ ವಿಧವಾಗಿ ನಷ್ಟಕ್ಕೊಳಪಡಿಸ್ತದೆ. ಹೇಗೆಂತಂದ್ರೆ ನಾವು ಹಣ ಕಳ್ಕೊಂತೇವೆ, ಆರೋಗ್ಯ ಕಳ್ಕೊಂತೇವೆ, ನಮ್ಮ ಗೌರವವನ್ನು ನಾವು ಕಳ್ಕೊಂತೇವೆ. ಹೀಗೆ ಚಟಗಳು ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ಎಲ್ಲಾ ವಿಧವಾದ ನಷ್ಟಗಳಿಗೆ, ಅನಾಹುತಗಳಿಗೆ, ಕೇಡುಗಳಿಗೆ ಈ ಕೆಟ್ಟ ಚಟ ನಮ್ಮನ್ನ ನಡೆಸ್ತಕ್ಕಂಥದ್ದಾಗಿದೆ. ಎಲ್ಲ ಧೂಮಪಾನ ಮಾಡ್ತಕ್ಕಂಥ ಪಾಕೆಟ್ ಮೇಲೆ ಬರ್ತಿರುತ್ತೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಬಾಟ್ಲ್ ಮೇಲೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದನ್ನು ಓದಿನೇ ಕುಡಿಯೋದು ನಾವು. ಜನ ಅದನ್ನು ಓದಿನೇ ಕುಡಿತಾರೆ. ಹಾನಿ ಆಗ್ತದೆ ಅಂತ ಗೊತ್ತಿದ್ರೂ ಸಹ ಕುಡಿತಾರೆ. ಮಂಡ ಧೈರ್ಯ. ಅಯ್ಯೋ, ನಮ್ಮ ಅಪ್ಪ ಅಷ್ಟು ವರ್ಷದಿಂದ ಕುಡ್ದಿದ್ದಾನೆ, ನಮ್ಮ ಅಮ್ಮ ಅಷ್ಟು ವರ್ಷದಿಂದ ಕುಡ್ದಿದ್ದಾಳೆ, ಸ್ಮೋಕ್ ಮಾಡಿದ್ದಾರೆ, ಏನು ಮಾಡಿದಾರೆ, ಅವ್ರಿಗೆ ಏನೂ ಆಗಿಲ್ಲ, ನನಗೂ ಏನಾಗಲ್ಲ ಅಂತ ಹೇಳ್ತಕ್ಕಂಥ ಬಂಡ ಧೈರ್ಯ. ಆದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ನಾನು ಸುಮಾರು ತಿಂಗಳ ಹಿಂದೆ ನಾನು ಬೆಂಗಳೂರಿನ ಪ್ರಸಿದ್ಧವಾಗಿರ್ತಕ್ಕಂಥ 2 ಆಸ್ಪತ್ರೆಗಳಿಗೆ ಹೋಗಿದ್ದೆ. ಅಲ್ಲಿ ಎಷ್ಟು ಯೌವನಸ್ಥ ಮಕ್ಕಳು, ಮಧ್ಯ ವಯಸ್ಕರು ಲಿವರ್ ಪ್ರಾಬ್ಲಮ್ನಿಂದ, ಕಿಡ್ನಿ ಪ್ರಾಬ್ಲಮ್ನಿಂದ ಕಷ್ಟಪಡುತ್ತಾ ಮರಣ ಮತ್ತು ಜೀವದ ಮಧ್ಯೆ ಹೋರಾಡ್ತಾ ಇರತಕ್ಕಂಥದ್ದನ್ನು ನಾನು ನೋಡಿದೆ. ಲಿವರ್ ಫೇಲ್ ಆಗಿ ಏನಾಗಿದೆ, ಅವ್ರ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಗರ್ಭಿಣಿ ರೀತಿಯಲ್ಲಿ ಹೊಟ್ಟೆ ಉಬ್ಕೊಂಡಿದೆ, ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಅಂತ ಸ್ಥಿತಿ. ಕಾರಣ ಮದ್ಯಪಾನ, ಧೂಮಪಾನ, ಇವುಗಳಿಗೆ ಒಳಗಾಗಿ ಏನಾಗಿದ್ದಾರೆ, ಅವರು ಲಿವರ್ನ ಕಳ್ಕೊಂಡಿದ್ದಾರೆ, ಅನೇಕರು ಕಿಡ್ನಿಗಳನ್ನ ಕಳ್ಕೊಂಡಿದ್ದಾರೆ.
ನಾನು ವಿಚಾರಿಸಿದೆ, "ಹೇಗೆ ಈ ರೀತಿಯಾಗಿ ಆಯ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ?" ಎಂಬುದಾಗಿ ಕೆಲವರಿಗೆ. ಅವ್ರು ಹೇಳ್ತಾ ಇದ್ರು, "ತುಂಬಾ ಹಾಕ್ತಾ ಇದ್ರು, ಅದಕ್ಕೇನೆ ಈ ತರ ಆಗಿದೆ" ಎಂಬುದಾಗಿ. ಅದರಿಂದ ಪ್ರಿಯರೇ, ನಮ್ಮ ಕೆಟ್ಟ ಚಟ ನಮ್ಮನ್ನ ಅದನ್ನ ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಬಹಳ ಎಚ್ಚರವಾಗಿರ್ಬೇಕು ನಾವು. ನಮ್ಮ ಆರೋಗ್ಯವನ್ನ ನಾವು ಕೆಡಿಸ್ಕೊಳ್ತಕ್ಕಂಥದ್ದಲ್ಲ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ. 1 ಕೊರಿಂಥ 3:16 ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ರೆ ನಾನು ಅವನು ಕೆಡಿಸ್ತೇನೆ. ಯಾಕೆಂದ್ರೆ ದೇವರ ಆಲಯ ಪವಿತ್ರವಾದದ್ದು, ಆ ಆಲಯ ನೀವೇ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಂದ್ರೆ ಈ ದೇಹವೆಂಬ ಗರ್ಭಗುಡಿಯಲ್ಲಿ ದೇವರು ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ವಾಸ ಮಾಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ದೇವರ ನಿವಾಸ ನಾವು ಆಗಿರೋದ್ರಿಂದ ನಮ್ಮನ್ನ ಕೆಟ್ಟ ದುರಭ್ಯಾಸಗಳಿಂದ ದೂರ ಇರ್ತಕ್ಕಂಥದ್ದು, ನಮ್ಮನ್ನ ಶುದ್ಧಿಯಾಗಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಕೆಟ್ಟ ಚಟಗಳಿಂದ ದೂರ ಇರುವಾಗ ದೇವರು ನಮ್ಮಲ್ಲಿ ವಾಸ ಮಾಡ್ತಕ್ಕಂಥವನಾಗಿದ್ದಾನೆ, ನಮ್ಮೊಳಗೆ ಬರ್ತಕ್ಕಂಥವನಾಗಿದ್ದಾನೆ. ಒಂದು ವೇಳೆ ನಾವು ದುಶ್ಚಟಗಳಿಗೆ ಬಲಿಯಾಗಿರೋದಾದ್ರೆ, ನಾವು ಈ ದೇವರ ಗರ್ಭಗುಡಿಯಾಗಿರ್ತಕ್ಕಂಥ ಈ ದೇಹವನ್ನು ಹಾಳು ಮಾಡಿಕೊಳ್ಳೋದಾದ್ರೆ ದೇವ್ರು ಹೇಗೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದ ಇವತ್ತು ದೇವ್ರು ನಿನ್ನ ಜೀವನದಲ್ಲಿ ಇರಬೇಕಾದ್ರೆ ನಿನಗೆ ಕೆಟ್ಟ ದುರಭ್ಯಾಸಗಳಿಂದ ದೂರ ಇರಬೇಕು. ಬರೇ ಕುಡಿತಕ್ಕಂಥದ್ದು, ಧೂಮಪಾನ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಕೆಟ್ಟ ಅಭ್ಯಾಸ, ಇನ್ನೂ ನೂರಾರು ಕೆಟ್ಟ ಅಭ್ಯಾಸಗಳಿದೆ. ಅವುಗಳೆಲ್ಲದರಿಂದ ನಾವು ದೂರ ಇರಬೇಕು. ನಾನು ಹಾಗೆ ಇಂದು ಸಂಜೆ ನಾನು ಬರ್ತಾ ಇರುವಂಥ ಸಮಯದಲ್ಲಿ ರೋಡಲ್ಲಿ ನಾನು ನೋಡ್ತಾ ಇದ್ದೆ. ನಾನು ಬೈಕಲ್ಲಿ ಬರ್ತಾ ಇದ್ದೆ, ಬಸ್ಸಲ್ಲಿ ಕುಂತಿರೋನು ಹಾಗೇ ಹೀಗೆ ನೋಡ್ದೆ. ಎಲ್ಲರ ಕೈಯಲ್ಲಿ ಸಹ ಏನಿದೆ? ಮೊಬೈಲ್ ಇದೆ. ಮೊಬೈಲ್ ನೋಡ್ತಾರೆ, ನೋಡ್ತಾರೆ, ನೋಡ್ತಾರೆ. ಮನುಷ್ಯನಿಗೆ ಮೊಬೈಲ್ ನೋಡೋದ್ರಲ್ಲಿ ಬೇಸರನೇ ಇಲ್ಲ. ರಾತ್ರಿ ಎಷ್ಟು ಗಂಟೆ ಆದರೂ ಮೊಬೈಲ್ ನೋಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣನೇ ಮೊಬೈಲ್ ನೋಡ್ತಾರೆ. ವಿಪರೀತವಾಗಿರ್ತಕ್ಕಂಥ ಮನುಷ್ಯ ಏನಾಗಿದ್ದಾನಪ್ಪ ಅಂದ್ರೆ, ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೆ ಆ ಮೊಬೈಲ್ ಚಟದಲ್ಲಿದ್ದಾರೆ. ಮೊಬೈಲ್ ನೋಡ್ತಕ್ಕಂಥದ್ದೇ ಒಂದು ಚಟ ಆಗಿಬಿಟ್ಟಿದೆ. ನಾನು ಮಾಲಿನಿ ಸುತ್ತೂರ್ ಎಂಬತಕ್ಕಂಥ ಒಬ್ಬ ರಿಸರ್ಚ್ ಮಾಡ್ತಕ್ಕಂಥ ವೈದ್ಯರ ಸಂದರ್ಶನ ಕೇಳಿಸ್ಕೊಂತಾ ಇದ್ದೆ. ಹೀಗೆ ಮೊಬೈಲ್ ಚಟದಿಂದ ಏನಾಗ್ತದೆ ಅಂದ್ರೆ, ನಮ್ಮ ಮಕ್ಕಳಲ್ಲಿ ಅದು ಸರಿಯಾಗಿ ಮೆದುಳು ಏನಾಗ್ತಾ ಇಲ್ಲ ಅಂತಂದ್ರೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ. ಹೀಗೆ ಮಾನಸಿಕವಾಗಿ ಅನೇಕ ಸಮಸ್ಯೆಗಳು ಒಳಗಾಗ್ತಾರೆ ಮೊಬೈಲ್ನ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥವ್ರು ಎಂಬುದಾಗಿ ಅವರು ಹೇಳ್ತಾ ಇದ್ರು. ಅಂದ್ರೆ ನಾವು ಮೊಬೈಲ್ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಅದು ಏನಾಗ್ತದಪ್ಪ ಅಂದ್ರೆ, ನಮ್ಮ ಶರೀರದ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ. ನಮ್ಮ ನಮ್ಮ ತಲೆ ಕೆಲಸ ಮಾಡೋದಿಲ್ಲ. ಹೋಗ್ತಾ ಹೋಗ್ತಾ ಹೀಗೆ ಇದನ್ನ ನೋಡ್ತಾ ಇದ್ರೆ ಏನಾಗ್ತದೆ ಅಂತಂದ್ರೆ, ಮನುಷ್ಯ ಏನಾಗ್ತಾನೆ ಅಂತಂದ್ರೆ ತನ್ನ ಬುದ್ಧಿ ಸ್ವಾಧೀನವನ್ನು ಆತನು ಒಂದಲ್ಲ ಒಂದಿನ ಕಳ್ಕೊಳ್ತಾನೆ. ಅಂದ್ರೆ ಮನುಷ್ಯನಿಗೆ ಯೋಚಿಸ್ತಕ್ಕಂಥ ಶಕ್ತಿನೇ ಹೋಗ್ಬಿಡುತ್ತೆ ಎಂದಾಗ ಅವ್ರು ಹೇಳ್ತಾ ಇದ್ರು. ನಾವು ಹೀಗೆ ಯಾವಾಗ್ಲೂ ಮೊಬೈಲ್ನೇ ನೋಡ್ಕೊಂಡಿದ್ರೆ ನಮ್ಮದಾಗಿರ್ತಕ್ಕಂಥ ಯೋಚನೆ ಎಲ್ಲಿರುತ್ತೆ? ಅದರಿಂದ ನಮಗೆ ಯಾವುದೇ ಒಂದು ವಸ್ತುವನ್ನು ನೋಡುವಾಗ ಅದ್ರ ಬಗ್ಗೆ ವಿಶ್ಲೇಷಣೆ ಬರುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಬರುತ್ತೆ, ಇದು ಯಾಕಿದೆ, ಹೇಗಿದೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಅವಲೋಕಿಸ್ಲಿಕ್ಕೆ ಆಗ್ತದೆ. ನಾವು ಯಾವಾಗಲೂ ಮೊಬೈಲನ್ನು ನೋಡ್ತಾ ಇದ್ರೆ ನಮ್ಮ ಸುತ್ತಮುತ್ತ ಏನ್ ನಡೀತದೆ ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ, ಜ್ಞಾನಹೀನರಾಗ್ತೇವೆ. ಹೀಗೆ ಮನುಷ್ಯ ಹೆಚ್ಚಿಗೆ ಮೊಬೈಲ್ ಉಪಯೋಗಿಸ್ತಾ ಏನ್ ಮಾಡ್ತಾನಂತಂದ್ರೆ, ಅವನ ಏನಾಗ್ತದೆ ಅಂತ್ಯಕ್ಕೆ ಹತ್ರ ಆಗ್ತಾ ಇದ್ದಾನೆ. ನೀವೆಷ್ಟು ಮೊಬೈಲ್ಗೆ ಹತ್ರ ಆಗ್ತಿರೋ, ಎಷ್ಟು ಮೊಬೈಲ್ ಚಟಕ್ಕೆ ಒಳಗಾಗ್ತಿರೋ, ಆ ಚಟ ಒಂದು ದಿನ ನಿಮ್ಮನ್ನ ಚಟಕ್ಕೇರ್ಸದಂತಿರೋ ಗ್ಯಾರಂಟಿ. ಅದರಿಂದ ನಾವು ಮೊಬೈಲ್ ಚಟಕ್ಕೆ ಒಳಗಾಗಬಾರ್ದು. ಮೊಬೈಲ್ ನಮಗೆ ಬೇಕು, ಮೊಬೈಲ್ ನಾವು ಉಪಯೋಗಿಸ್ಕೋಬೇಕು. ಎಷ್ಟು ಉಪಯೋಗಿಸ್ಕೋಬೇಕೋ ಅಷ್ಟೇ ಉಪಯೋಗಿಸ್ಕೋಬೇಕು. ಅಂದ್ರೆ ಯಾವುದು ನಮ್ಮ ಜೀವಿತದಲ್ಲಿ ಒಂದು ಚಟವಾಗಬಾರ್ದು, ಒಂದು ಅಭ್ಯಾಸ ಆಗ್ಬಾರ್ದು. ಅದು ಇಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಅನ್ನೋ ಸ್ಥಿತಿ ನಮಗೆ ಆಗ್ಬಾರ್ದು. ಇವತ್ತು ಎಷ್ಟು ಜನರು ನೀವು ಅನ್ಕೊಂತೀರಾ, ನಾನು ಇವತ್ತು ಮೊಬೈಲ್ ಇಲ್ಲದೆ ಇರ್ತೇನೆ ಅಂತ ಹೇಳಿ ಎಷ್ಟು ಜನರು ನೀವು ಧೈರ್ಯವಾಗಿ ಹೇಳಕ್ ಸಿದ್ಧರೇ ಇದ್ರಿ? ಒಂದು ವೇಳೆ ಇವತ್ತು ಒಂದು ದಿನ ನೀನು ಮೊಬೈಲ್ ಬಿಟ್ಟಿರಕ್ ಆಗಲ್ಲ ಅಂತಂದ್ರೆ ನೀನು ತಿಳ್ಕೋಬೇಕು, ನೀನು ಮೊಬೈಲ್ಗೆ ಗುಲಾಮಳು ಆಗಿದ್ದೀಯಾ. ನೀನು ಮೊಬೈಲ್ಗೆ ಚಟಕ್ಕೆ ಒಳಗಾಗಿದೆಯಾ ಅಂತ ಹೇಳಿ. ಅದರಿಂದ ಇವತ್ತು ಆ ಚಟದಿಂದ ನಾವು ದೂರ ಬರಬೇಕು. ವಾಕ್ಯದಲ್ಲಿ ಹೇಳುತ್ತೆ, ಎಲ್ಲವನ್ನು ನೋಡ್ಲಿಕ್ಕೆ ನಿನಗೆ ಸ್ವತಂತ್ರ ಇದೆ, ಎಲ್ಲವನ್ನು ಮಾಡ್ಲಿಕ್ಕೆ ಸ್ವತಂತ್ರ ಇದೆ, ಆದರೆ ಎಲ್ಲವೂ ವಿಹಿತವಲ್ಲ ಎಂದಾಗಿ. ಹೀಗೆ ಹೇಳ್ತಾ ಹೋದ್ರೆ ಅನೇಕ ಚಟಗಳ ಕುರಿತಾಗಿ ನಾವು ಪ್ರಪಂಚದಲ್ಲಿ ನೋಡ್ಬೋದಾಗಿದೆ. ಹೀಗೆ ಎಲ್ಲ ವಿಧವಾದ ಕೆಟ್ಟ ಚಟಗಳು ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ನಾಶನ ಮಾಡ್ತಕ್ಕಂಥದ್ದಾಗಿದೆ ಪ್ರೇರ. ಅದರಿಂದ ಎಲ್ಲಾ ಚಟಗಳಿಂದ ನಾವು ದೂರ ಇರಬೇಕೆಂಬುದಾಗಿ ದೇವರ ಆಲೋಚನೆ, ದೇವರ ಚಿತ್ತ. ಯಾಕಂದ್ರೆ
ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಆತ್ಮವನ್ನ ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಆತ್ಮವನ್ನ ಸ್ವಾಧೀನ ಮಾಡಿಕೊಳ್ಳದೆ ಇರತಕ್ಕಂಥವನು, ತನ್ನ ಮನಸ್ಸನ್ನ ನಿಗ್ರಹಿಸದೇ ಇರತಕ್ಕಂಥವನು, ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಇರತಕ್ಕಂಥ ಮನುಷ್ಯ ಯಾವುದಕ್ಕೆ ಸಮಾನ ಎಂಬುದಾಗಿ ನೋಡ್ತಾ ಇದ್ದೇವೆ? ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಗೋಡೆ ಬಿದ್ದ ಹಾಳೂರು ಅಂತ ನೋಡುವಾಗ ಅಲ್ಲಿ ಏನು ಇರಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ. ಅದರಿಂದ ನಮ್ಮ ಆತ್ಮವನ್ನ, ನಮ್ಮ ಮನಸ್ಸನ್ನ, ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಾವು ಯಾವುದಕ್ಕೂ ಒಳಗಾಗದೆ, ಯಾವುದಕ್ಕೂ ಗುಲಾಮರಾಗದೆ ನಾವು ಬದುಕ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದರಿಂದ ಇರುವಂಥ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ದುರಭ್ಯಾಸ, ಕೆಟ್ಟ ಚಟಗಳಿಂದ ನಾವು ದೂರ ಇದ್ದು ನಾವು ಒಳ್ಳೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆ ಚಟಕ್ಕೆ ನಾವು ಒಳಗಾಗಬೇಕು. ಏನಂತಂದ್ರೆ ಪ್ರಾರ್ಥನೆ ಮಾಡುವ ಚಟ. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ಒಂದು ಚಟವಾಗಿ ನಾವು ರೂಪಿಸ್ಕೋಬೇಕು. ಎದ್ದ ತಕ್ಷಣ ಪ್ರಾರ್ಥನೆ ಮಾಡೋದು, ಯಾವಾಗಲೂ ಪ್ರಾರ್ಥನೆ ಮಾಡೋ ಸರ್ವ ವಿಷಯಗಳಲ್ಲಿ ನಾವೇನ್ ಮಾಡಬೇಕಾಗಿದೆ? ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸ್ರಿ ಎಂಬ ದೇವರು ವಾಕ್ಯದಲ್ಲಿ ನೋಡ್ತಿರ್ತಾರೆ. ಅದರಿಂದ ಒಳ್ಳೆ ಚಟ ಅಭ್ಯಾಸ ಮಾಡ್ಕೊಳ್ಳೋಣ. ಒಳ್ಳೆ ಚಟ ದೇವರೊಂದಿಗೆ ಮಾತಾಡ್ತಕ್ಕಂಥ ಅಭ್ಯಾಸ, ದೇವರ ವಾಕ್ಯವನ್ನು ಓದತಕ್ಕಂಥ ಅಭ್ಯಾಸ, ಇತರರ ಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಅಭ್ಯಾಸವನ್ನ, ಇತರರಿಗೆ ನೆರವಾಗ್ತಕ್ಕಂಥ ಒಂದು ಅಭ್ಯಾಸವನ್ನ ನಾವು ಮಾಡ್ಕೋಬೇಕು. ಈ ಚಟಗಳಿಗೆ ನಾವು ಒಳಗಾಗೋದ್ರ ಮೂಲಕ ಏನ್ ಮಾಡ್ಬೇಕಾಗಿದೆ ಅಂದ್ರೆ ದುಶ್ಚಟಗಳಿಂದ ದೂರ ಇರಬೇಕಾಗಿದೆ. ದುರ್ಜನರಿಂದ ನಾವು ದೂರ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ ಪ್ರೇರೆ. ಹಾಗೆ 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ ಎಂಬುದಾಗಿ ಇಲ್ಲಿ ಪೌಲನು ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತೇವೆ ಪ್ರೇರೆ. ಅಂದ್ರೆ ಪೌಲನು ಕೊರಿಂಥದವ್ರಿಗೆ ಪತ್ರಿಕೆ ಬರೆಯೋ ಸಮಯದಲ್ಲಿ ಹೇಳ್ತದಾನೆ, ದುಸ್ಸಹವಾಸ ನಮ್ಮನ್ನೇನ್ ಮಾಡ್ತದೆ? ಸದಾಚಾರನ ಕೆಡಿಸ್ತದೆ. ಕೆಟ್ಟ ಜನರ ಸಹವಾಸ ನಮ್ಮನ್ನೇನ್ ಮಾಡುತ್ತೆ? ಕೆಟ್ಟವ್ರನ್ನಾಗಿ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಕೆಟ್ಟ ಅಭ್ಯಾಸ ಹೊಂದಿರತಕ್ಕಂಥ ಜನರಿಂದ ನಾವು ದೂರ ಇರತಕ್ಕಂಥದ್ದು, ಅವರಿಂದ ಅಂತರವನ್ನು ಕಾಪಾಡಿಕೊಳ್ಳೋದ್ರ ಮೂಲಕವಾಗಿ ನಾವೇನ್ ಮಾಡಬೇಕಾಗಿದೆ? ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ನಾವು ದೇವರ ಆಲಯ, ದೇವರಲ್ಲಿ ನಮ್ಮಲ್ಲಿ ವಾಸ ಮಾಡ್ತಕ್ಕಂಥವನಾಗಿದ್ದಾನೆ. ನಾವು ಈ ಲೋಕಯಾತ್ರೆಯನ್ನು ಮುಗಿಸುವಾಗ ನಾವು ಸಹ ದೇವರ ಮನೆಯಲ್ಲಿ, ದೇವರಲ್ಲಿ ಸೇರ್ಲಿಕ್ಕಿದ್ದೇವೆ. ಆ ಒಂದು ಮುಕ್ತಿಯಲ್ಲಿ ನಾವು ಸೇರ್ಲಿಕ್ಕಿದ್ದೇವೆ. ಅದರಿಂದ ನಾವೆಲ್ಲ ದುರಭ್ಯಾಸಗಳಿಂದ ದೂರ ಇದ್ದು ದೇವರ ನಾಮವನ್ನ ಮಹಿಮೆ ಮಾಡೋಣ. ಹಾಗೆ ಮಾಡಲಿಕ್ಕೆ ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಸಂದೇಶವನ್ನು ಆಲಿಸಿದ ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರೂ ಎಲ್ಲ ವಿಧವಾದ ದುಷ್ಟ ಚಟಗಳಿಂದ ದೂರ ಇದ್ದು ನಿನ್ನ ನಾಮವನ್ನು ಮಹಿಮೆ ಮಾಡಲಿಕ್ಕೆ ಕೃಪೆ ಮಾಡು. ಯಾರು ದುಸ್ಸಹವಾಸ, ದುಷ್ಟ ಚಟಗಳಿಂದ ಹೊರಗೆ ಬರ್ಲಿಕ್ಕಾಗದೆ ಸೋತು ಹೋಗಿದ್ದಾರೋ ಅಂಥವ್ರಿಗೆ ಸಹಾಯ ಮಾಡು. ಅಂಥವ್ರ ಮೇಲೆ ಕೆತ್ತು ಎಂದು ಯೇಸುವಿನ ಮೂಲಕ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೇನ್. ಈ ರೀತಿಯಾಗಿರುವಂಥ ಸಂದೇಶಗಳು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರೋದಾದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಲೈಕ್ ಮಾಡಿ. ಆ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡಿ.